ಸಿಎಂ ಅವರು ರಾಜೀನಾಮೆ ಕೊಡ್ತಾರೆ ಅಂತ ಮಾತು ಕೇಳ್ತಾರೆ. ಸಿ ಟಿ ರವಿದು ಕೂಡ ಹೇಳಿದ್ದಾರೆ. ಅವ್ರು ಯಾರು ಸಿ ಟಿ ರವಿ? ಯಾರು ಸಿ ಟಿ ರವಿ? ಕಾಂಗ್ರೆಸ್ ಪಕ್ಷದವರ? ನಾರಾಯಣ ಸ್ವಾಮಿ ಕಾಂಗ್ರೆಸ್ ಪಕ್ಷದವರ? ಕಾಂಗ್ರೆಸ್ ಪಕ್ಷದವರು ತೀರ್ಮಾನ ಮಾಡಬೇಕು, ಹೈಕಮಾಂಡ್ ಅವರು ತೀರ್ಮಾನ ಮಾಡಬೇಕು. ಈ ವಿಚಾರದಲ್ಲಿ ನಿಮಗೆ ಒಂದೇ ಮಾತು ಹೇಳ್ತೀನಿ ಕೇಳಿ. ಸಂಪೂರ್ಣವಾಗಿ ಕಾರ್ಯಕರ್ತರಿಂದ ಹಿಡಿದು ಶಾಸಕರಿಂದ ಹಿಡಿದು ನಮ್ಮಂಥ ಮಂತ್ರಿಗಳಿಂದ ಹಿಡಿದು ಹೈಕಮಾಂಡ್ವರೆಗೂ ಕೂಡ ಸಿದ್ದರಾಮಯ್ಯವ್ರನ್ನ ಯಾರು ಏನು ತಿಪ್ಪುರ್ಲಾಗ ಹೊಡೆದ್ರೂ ಕೂಡ ಇದು ದುರುದ್ದೇಶದಿಂದ ಮಾಡಿರ್ತಕ್ಕಂಥ ಕೆಲಸ ಇರೋದ್ರಿಂದ ರಾಜ್ಪಾಲರ ಆಫೀಸ್ನ ಅಧಿಕಾರನ ಭಾಳ ಕೆಟ್ಟದಾಗಿ ಉಪಯೋಗ ಮಾಡ್ತಕ್ಕಂಥ ಏನು ಪದ್ಧತಿ ಬಿ ಜೆ ಪಿಯವರಿಗೆ ಕೆಟ್ಟ ಬುದ್ಧಿ ಇದೆ. ಒಳ್ಳೆ ಪ್ರಜಾಪ್ರಭುತ್ವದಲ್ಲಿ ಅನುಷ್ಠಾನದಲ್ಲಿರ್ತಕ್ಕಂಥ ಒಂದು ಸರ್ಕಾರಗಳನ್ನು ಏನು ಬೀಳಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಡಿಸ್ಟೆಬಿಲೈಸ್ ಮಾಡ್ತಕ್ಕಂಥದ್ದನ್ನು ಏನು ಪ್ರಯತ್ನ ಮಾಡ್ತಾ ಇದ್ದಾರೆ ಅದು ಕಾನ್ಸ್ಟಿಟ್ಯೂಷನ್ ಸಂವಿಧಾನದ ವಿರುದ್ಧವಾಗಿ. ಅದು ಯಾವತ್ತೂ ಕೂಡ ಸಂವಿಧಾನನೇ ಗೆಲ್ಲೋದು. ಇವ್ರು ಏನೇ ತಿಪ್ಪರ್ಲಾಗ ಹೊಡೆದ್ರೂ ಕೂಡ ಅದು ಆಸೆ ಹಿಡ್ಕೊಂಡು ಕೂತ್ಕೊಂಡಿದ್ದಾರೆ. ಆಮೇಲೆ ಅವರಿಗೆಲ್ಲ ಹೊಟ್ಟೆ ಕಿಚ್ಚು. ನೀವು ಇಷ್ಟೊಂದು ಜನರು ಬಂದಿದ್ರಿ, ಯಾಕೆ ಬಂದಿರಿ? ಗ್ಯಾರಂಟಿ ಆಫೀಸ್ ಓಪನ್ ಮಾಡೋಕ್ಕೆ. ಗ್ಯಾರಂಟಿ ಆಫೀಸ್ ಓಪನ್ ಆಗಬಾರ್ದು, ಅವರಿಗೆ ಹೊಟ್ಟೆ ಕಿಚ್ಚು ಜನರಿಗೆ ಕೊಡಬಾರ್ದು. ಆ ಹೊಟ್ಟೆ ಕಿಚ್ಚಿಗೆ ಭಾಳ ಕನಸು ಹಿಡ್ಕೊಂಡು ಕೂತ್ಕೊಂಡಿದ್ರು. ಅದರೊಳಗೆ ಈಗ JDS ಅವರು ಬೇರೆ ಸೇರ್ಕೊಂಡಿದ್ದಾರೆ. ಏನಾದ್ರು ನೋಡ್ತಾರೆ ಏನಾರು ಆಗುತ್ತಾ ಅಂತ ರೀ. 67 ಇಲ್ರಿ, 67ಲ್ಲಿ 137 ಅದು ಸ್ವಲ್ಪ ಕಾಮನ್ ಸೆನ್ಸ್ ಇಟ್ಕೋಬೇಕು. ನೋಡಿ, ಪ್ರಾಸಿಕ್ಯೂಷನ್ ಇದೆಲ್ಲ ರಾಜಕಾರಣದ ಒಂದು ವ್ಯವಸ್ಥೆಯನ್ನು ಪಿತೂರಿಯನ್ನು ಅವ್ರು ಮಾಡ್ತಾ ಇದ್ದಾರೆ. ಯಾಕೆ ಕೇಜ್ರಿವಾಲ್ ಅವರು ಇದ್ದಾರೆ, ಅವ್ರು ಫೇಸ್ ಮಾಡ್ತಾ ಇಲ್ವಾ? ಪ್ರಜಾಪ್ರಭುತ್ವದಲ್ಲಿ ಅನುಷ್ಠಾನದಲ್ಲಿ ಇರ್ತಕ್ಕಂಥ ಒಂದು ಸರ್ಕಾರಗಳನ್ನು ಬೀಳಿಸೋದು ಅದು ಭಾಳ ದೊಡ್ಡ ತಪ್ಪು. ಇಂಥದಕ್ಕೆ ಕೆಟ್ಟ ಬುದ್ಧಿಗೆ ಬಿಡಬೇಕಾಗುತ್ತೆ, ಅದು ಆಗೋದಿಲ್ಲ. ಭಾಳ ಒಂದು ದೊಡ್ಡ ನಾವು ಕೂಡ ಅದಕ್ಕೆ ಉತ್ತರ ಕೊಡ್ತಕ್ಕಂಥ ಜನರ ಜೊತೆಗೆ ಹೋಗ್ಬೇಕು. ನಾವು ಪಾದಯಾತ್ರೆ ನಾನು ನೋಡಿದ್ದೀನಿ, ಅವರೆಲ್ಲ ಯಾವ ರೀತಿ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಇವತ್ತು ಜನರಿಗೆ ಏನು ಫ್ಲಡ್ಸ್ ಬಂದಿದೆ, ಅದಕ್ಕೆ ಸ್ಪಂದನೆ ಮಾಡಬೇಕು, ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಅದನ್ನು ನಾವು ಮಾಡ್ತಾ ಇದ್ದೀವಿ. ರಾಜ್ಯದಲ್ಲಿ ಅಂತ ಹೇಳಿ ರಾಘವೇಂದ್ರ ಅವರು ಆರೋಪ ಮಾಡಿರೋದು ಯಾರಿಗೆ ಅಂದ್ರೆ DDPIಗೆ ಇಷ್ಟು ಮತ್ತೆ BOಗೆ ಇಷ್ಟು ಅಂತ ಹೇಳಿ ವರ್ಗಾವಣೆಗೆ ರೇಟ್ ಫಿಕ್ಸ್ ಆಗಿದೆ ರಾಜ್ಯದಲ್ಲಿ. ಅವ್ರ ಅಪ್ಪವರು ಅಧಿಕಾರದಲ್ಲಿದ್ದಾಗ ರಾಘವೇಂದ್ರರು ವಿಜೇಂದ್ರವರು ಇದೇ ಕೆಲಸ ಮಾಡಿ ಯಡಿಯೂರಪ್ಪರು ಯಾಕೆ ಜೈಲಿಗೆ ಹೋದ್ರಂತೆ? ಒಂದು ನಿಮಿಷ ಇರ್ರಿ. ಯಾಕೆ ಹೋದ್ರಂತೆ? ನಂಬರ್ 1. ನಂಬರ್ 2, ಯಡಿಯೂರಪ್ಪರು 3 ವರ್ಷ ಆದ ತಕ್ಷಣ ಇಳಿಸ್ಬಿಡ್ತಾರೆ. ಯಾಕೆ? ಇದೇ ವಿಜೇಂದ್ರನ ಸವಾಸಕ್ಕೆ ತಾನೆ. ಯತ್ನಾಳ್ ಅವರು ಏನು ಹೇಳ್ತಾ ಇದ್ದಾರೆ ರೀ? ನಮಗೆ ಯಾಕೆ ರೀ ಪ್ರಶ್ನೆ ಕೇಳ್ತೀರಾ? ನಿಮ್ಮ ಪಕ್ಷದ ನಾಯಕರು ಫಸ್ಟ್ ಯತ್ನಾಳ್ ಅವ್ರಿಗೆ ಹೇಳಿ. ಯತ್ನಾಳ್ ಅವ್ರು ಹಿಗ್ಗಾಮುಗ್ಗ ನಾಯಿ ಥರ ನಿಮಗೆ ಯಾವ ರೀತಿಯಲ್ಲಿ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.